ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಆ್ಯಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇವತ್ತು ದೊಡ್ಡ ಡ್ರಮ್ಮುಗಳಿಗೆ ನಾನು ಹಣ್ಣಿನ ಗಿಡ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ನರ್ಸರಿಯಿಂದ ರಾಮ್ ಸೀತಾಫಲ ತಂದಿದ್ದೀನಿ. ಫ್ರೆಂಡ್ಸ್, ಇದು ಆಪಲ್ ಗಿಡ ಮತ್ತು ಇದು ಆರೆಂಜು, ಇದು ಒಳ್ಳೆ ವೈಟ್ ಸೀಬೆ ಹಣ್ಣು ಫ್ರೆಂಡ್ಸ್, ಪೇರ್ಲೆ, ಮತ್ತು ಇದು ಸ್ಟಾರ್ ಫ್ರೂಟ್. ಇದೆಲ್ಲನೂ ಇವಾಗ ನಾನು ಡ್ರಮ್ಗಳಿಗೆ ಹಾಕ್ತೀನಿ. ಅದಕ್ಕೆ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಇದಕ್ಕೆ ಹೋಲ್ ಮಾಡ್ಕೋಬೇಕು. ನೋಡಿ, ಹೋಲ್ ಕಾಣಿಸ್ತಾ ಇದೆಯಲ್ಲ, ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೋಲ್ ಮಾಡಿದ್ದೀನಿ ನಾನು. ಇವಾಗ ದೊಡ್ಡ ಹಣ್ಣು ಬಿಡೋ ಅಂಥದ್ದು ಡ್ರಮ್ಮುಗಳಿಗೆ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ನಾವೇನು ಮಾಡಬೇಕು, ಸ್ವಲ್ಪ ಜಲ್ಲಿ ಹಾಕೋಬೇಕು. ಮೇಲಿದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಜಲ್ಲಿ ಹಾಕಬೇಕು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಜಲ್ಲಿ ಹಾಕಬೇಕು. ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ. ಕಾಣಿಸುತ್ತಲ್ಲ ಫ್ರೆಂಡ್ಸ್, ಜಲ್ಲಿ ಆಯಿತಾ? ಜಲ್ಲಿ ಆಮೇಲೆ ಫ್ರೆಂಡ್ಸ್, ಇದು ಹೆಂಗೆ ಗೊತ್ತಾ, ಎಲೆಗಳು ಎಲ್ಲ ಯಾವುದು ನೀಲಗಿರಿ ಎಲೆ ಮತ್ತು ಎಲ್ಲ ಎಲೆ, ಅದು ಎಲ್ಲ ಎಲೆಗಳೆಲ್ಲ ಒಣಗಿಸಿ ನಾನು ಕಿಚನ್ ವೇಸ್ಟು, ಹೂವು ನೋಡಿ, ಕಾರ್ನು ಚಿಪ್ಪೆಗಳು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಅದನ್ನು ಒಂದು ಸ್ವಲ್ಪ ಈ ಕಡ್ಡಿ ಗಿಡ್ಡಿ ಎಲ್ಲನೂ ಕೊಳೆಯುತ್ತೆ ಫ್ರೆಂಡ್ಸ್. ಅಲ್ಲೇ ಫ್ರೆಂಡ್ಸ್, ಈಗ ಎಲೆ ಗೊಬ್ಬರ ಎಲ್ಲ ಹಾಕಿದೆ. ಆಮೇಲೆ ನಾವು ಮಣ್ಣು ಹಾಕೋಣ ಫ್ರೆಂಡ್ಸ್. ಈಗ ಮಣ್ಣು ನೋಡಿ ಫ್ರೆಂಡ್ಸ್, ಕೆಂಪು ಮಣ್ಣು ಒಂದು ಲೇಯರು. ಇನ್ನು ಹಿಂದೆ ಹೋಗ್ರಿ, ಅಲ್ಲಿ ಮಣ್ಣು ಹಾಕೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದು ಲೇಯರು ಮಣ್ಣು, 3 ಮರ ಹಾಕಿದ್ದೀನಿ ನೋಡಿ. ಒಂದು ಲೇಯರು ಮಣ್ಣು ನೋಡಿ ಫ್ರೆಂಡ್ಸ್. ಇದೇ ಥರ ಲೇಯರು ಬರಬೇಕು. ಕಸ ಕಡ್ಡಿ ನಾವೇನು ಹಾಕಿದ್ರೂ ಅದು ಚಿಗುರುತ್ತೆ ಫ್ರೆಂಡ್ಸ್. ಏನಾಯಿತು, ಫಸ್ಟು ಜಲ್ಲಿ ಹಾಕಿದೆ, ಆಮೇಲೆ ಎಲೆ ಗೊಬ್ಬರ ಹಾಕಿದೆ, ಆಮೇಲೆ ಒಂದು ಲೇಯರು ಮಣ್ಣು ಹಾಕಿದೆ. ಈಗಿದೇನು ಗೊತ್ತಾ ಫ್ರೆಂಡ್ಸ್, ಓನ್ಲಿ ಸಗಣಿ. ಇದನ್ನೆಲ್ಲ ನಾನು ಒಣಗಿಸಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 3 ಮೊರ ಹಾಕ್ಬಿಡೋಣ ಫ್ರೆಂಡ್ಸ್. ಅಲ್ಲೇ ಹಿಂದಕ್ಕೆ ಕಾಣಿಸುತ್ತೆ, ಆರಾಮಾಗಿ ಕಾಣಿಸುತ್ತೆ. ಹಿಂದೆ ಹಿಂದೆ ಫ್ರೆಂಡ್ಸ್, ಎಲ್ಲ ನಾನು 3 ಹಾಕಿದೆ.
ಏನೇನು ಹಾಕಿದೆ, ಫಸ್ಟು ಜಲ್ಲಿ, ಆಮೇಲೆ ಎಲೆ ಗೊಬ್ಬರ, ಮಣ್ಣು, ಆಮೇಲೆ ಇದು ಕಸಗಣಿ. ಇವಾಗ 3 ಲೇಯರ್ ಆಯಿತು ಫ್ರೆಂಡ್ಸ್. ಫಸ್ಟ್ ನಾನು ಏನು ಹಾಕಿದ್ದೆ, ಎಲೆ ಗೊಬ್ಬರ ಹಾಕಿದೆ, ಮತ್ತು ಎಲೆ ಗೊಬ್ಬರ ಹಾಕ್ತೀವಿ ಫ್ರೆಂಡ್ಸ್. ಇದೇ ಥರ ಲೇಯರ್ 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 ಮಾಡಬೇಕು ನಾವು. ಡ್ರಮ್ಮುಗಳಿಗೆ ಈ ಥರ ನಾವು ತುಂಬಿದರೆ ಎಲೆ ಗೊಬ್ಬರ ಆಯಿತಾ. ಈಗ ಮಣ್ಣು, ಈಗ ಮಣ್ಣು ಫ್ರೆಂಡ್ಸ್. ಇದೇ ಥರ ಲೇಯರ್ ಲೇಯರ್ ಮಾಡ್ಕೊಂಡು ನಾವು ಫುಲ್ ಮಾಡ್ಕೊಂಡು ಬರಬೇಕು. ಮಣ್ಣು, ಈಗ 3 ಗೊಬ್ಬರ, ಸಗಣಿ ಗೊಬ್ಬರ, ನೋಡಿ ಫ್ರೆಂಡ್ಸ್. ಈಗ 3 ಲೇಯರ್ ಆಯಿತು. ಈಗ ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಬರ್ತೀನಿ, ಬೇಗ ಮ್ಯಾನ್ಯೂರ್ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಚಿಗುರಿಸ್ತೀನಿ. ಮನೆಯಲ್ಲಿ ಉಳಿದಿರೋ ಹಳೆ ಮಜ್ಜಿಗೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನಾನು ಶೇಖರಣೆ ಮಾಡಿಟ್ಟಿರ್ತೀನಿ. ಈ ಥರ ಹಾಕ್ಬಿಟ್ರೆ ಬೇಗ ಕೊಳೆಯುತ್ತೆ, ಮ್ಯಾನ್ಯೂರ್ ಬೇಗ ಆಗ್ತದೆ. ಒಂದು 2 ಟೈಮ್ಸ್ ಹಾಕಿದರೆ ಸಾಕು ಮಜ್ಜಿಗೆ. ಗೊಬ್ಬರ ಆಯ್ತಲ್ಲ, ಮತ್ತು ಅದೇ ರಿಪೀಟ್. ಬನ್ನಿ, ಎಷ್ಟಿಗೆ ಬಂದಿದೆ. ಕೆಳಗಡೆ 1 ಲೇಯರ್ ಎಲೆ ಗೊಬ್ಬರ, 1 ಲೇಯರ್ ಮಣ್ಣು, 1 ಲೇಯರ್ ಸಗಣಿ ಹಾಕಿದ್ದೀನಿ, ಮತ್ತು ಅದೇ ರಿಪೀಟ್. ಅದೇ ಥರ ಲೇಯರ್ 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 ನಾವು ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಹಣ್ಣಿನ ಗಿಡಗಳಿಗೆ ಈ ಥರ ನಾವು ಹಾಕಿದರೆ ಹಣ್ಣಿನ ಗಿಡಗಳು ಈಗ ಎಲೆ ಗೊಬ್ಬರ ಆಯಿತು. ಈಗ ಮಣ್ಣು, ಮಣ್ಣು ಹಾಕಿ. ಈಗ 1 ಲೇಯರು ಸಗಣಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ನಾನು ಮನೆಯಲ್ಲಿ ಉಳಿದಿರೋ ಮಜ್ಜಿಗೆ ಎಲ್ಲ ನಾನು ಒಂದು ಬಾಕ್ಸ್ ಡಬ್ಬಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದನ್ನು ಇದನ್ನು ಚಿಮುಕ್ಸೋಣ ಫ್ರೆಂಡ್ಸ್. ಇದು ಚಿಮುಕ್ಸಿದ್ರೆ ನಮಗೆ ಬೇಗ ಮ್ಯಾನ್ಯೂರ್ ಆಗುತ್ತೆ ಮಜ್ಜಿಗೆ. ಮಜ್ಜಿಗೆ ಹಾಕ್ಬಿಟ್ರೆ ಒಳ್ಳೆ ಮ್ಯಾನ್ಯೂರ್ ಆಗುತ್ತೆ. ಈಗ ಸಗಣಿ ಆಯಿತು, ಗೊಬ್ಬರ ಆಯಿತು, ಮತ್ತು ರಿಪೀಟು ಇದು
ಎಲೆ ಗೊಬ್ಬರ. ಅದು ಫಿಲ್ ಆಗೋವರೆಗೂ ನಾವು ಇದೇ ಥರ ಹಾಕೊಂಡ್ಬರ್ಬೇಕು ಸರ್. ಅದು ಫುಲ್ ಆಗೋವರೆಗೂ ನಾವು ಇದೇ ಥರ ಹಾಕೊಂಡ್ಬರ್ಬೇಕು. ಇದು ಆ ಥರ ಮಾಡ್ತಾಯಿದ್ರೆ 10 ವಾರವೂ ಚೆನ್ನಾಗಿ ಬರುತ್ತೆ ಎಲೆ ಗೊಬ್ಬರಕ್ಕೆ. ಇದು ನೋಡಿ, ಹೂವು, ತರಕಾರಿ ಮತ್ತು ಇದೆಲ್ಲ ನಾನು ಒಣಗಿಸಿ ಒಣ ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ. ಈಗ ಒಂದು ಲೇಯರ್ ಮಣ್ಣು. ಫ್ರೆಂಡ್ಸ್, ಈ ಕಡೆ ಸಗಣಿ ಇದೆ, ಇದರಲ್ಲಿ ಸಗಣಿ ಕಡಿಮೆ ಬಿಟ್ಟು ಕಡಿಮೆ ಆಗಿದೆ. ಕತ್ತರಿ ತೊಗೊಂಬಂದಿದ್ರ ನೋಡಿದ್ರೆ ಇದನ್ನೆಲ್ಲ ಫಿಲ್ ಮಾಡಿದ್ದು ಸ್ವಲ್ಪ. ಫ್ರೆಂಡ್ಸ್, ಇದೇ ಥರ ನಾನು ಇದಕ್ಕೂ ಫಿಲ್ ಮಾಡಿದ್ದೆ ನೋಡಿ. ಇದೇ ಥರ ಇದಕ್ಕೂ ನಾನು ಫಿಲ್ ಮಾಡಿ ಒಂದು 15 ಡೇಸ್ ಆಯಿತು. ನೋಡಿ ಎಷ್ಟು ಒಳಗಡೆ ಹೋಗಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಈ ಥರ ಫಿಲ್ ಮಾಡಿದರೆ ಇಷ್ಟು ಒಳಗಡೆ ಹೋಗಿದೆ ಅಂದರೆ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಈಗ ಇದು ನಾವು ನರ್ಸರಿಯಿಂದ ತಂದಿರೋ ಗಿಡಗಳು ಹಾಕಲಿಕ್ಕೆ ಇದು ರೆಡಿ ಇದೆ. ಇದನ್ನು ತುಂಬಿದ ಮೇಲೆ 15 ಡೇಸ್ ನಾವು ಬರೀ ನೀರು ಹಾಕ್ತಾ ಇರಬೇಕು. ನೀರು ಹಾಕಿದ ಮೇಲೆ ಅದು ಒಳಗಡೆ ಹೋಗುತ್ತೆ. ಒಂದು ಸ್ವಲ್ಪ ಒಳಗಡೆ ಹೋದ್ಮೇಲೆ ನಾವು ಈ ಥರ ಆದಮೇಲೆ ನಾವು ಗಿಡ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರೆ ನಾನು ಇದೇ ಥರ ಫಿಲ್ ಮಾಡಿದ್ದೆ. ಇದು ಇಷ್ಟು ಒಳಗಡೆ ಹೋಗಿದೆ 15 ಡೇಸಿಗೆ, ಅಂದರೆ ಮ್ಯಾನ್ಯೂರ್ ಆಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಫಿಫ್ಟೀನ್ ಡೇಸ್ ಆಗಿದೆಯಲ್ಲ, ಇದಕ್ಕೆ ಈ ಗಿಡ ಹಾಕ್ಬಿಡೋಣ ಫ್ರೆಂಡ್ಸ್. ನರ್ಸರಿಯಿಂದ ತಂದಿದ್ದು ಒಂದು 4-5 ದಿನ ನಮ್ಮ ವಾತಾವರಣಕ್ಕೆ ಅದು ಸೆಟ್ ಆಗಬೇಕು. ಆಮೇಲೆ ನಾವು ಡ್ರಮ್ಮುಗಳಿಗೆ ಹಾಕ್ಬೇಕು ಫ್ರೆಂಡ್ಸ್. ಇದನ್ನು ತಂದು ನಾನು ಒಂದು 8 ದಿನ 10 ದಿನ ಆಯಿತು. ಇವಾಗ ಇದನ್ನು ಹಾಕ್ಬಿಡೋಣ ಫ್ರೆಂಡ್ಸ್. ಇದನ್ನು ಈ ಡ್ರಮ್ಮಿಗೆ ಹಾಕ್ತೀನಿ. ಇದನ್ನು ಈ ಡ್ರಮ್ಮಿಗೆ ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ನಾವು ಗಿಡ ಹಾಕಬೇಕಾದ್ರೆ ಇದನ್ನು ನಾವು ಒಡಿಸ್ಬಾರ್ದು ಫ್ರೆಂಡ್ಸ್. ಈ ಗಡ್ಡೆನ ನಾವು ಒಡಿಸ್ಲೇಬಾರ್ದು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಇದನ್ನು ಓಪನ್ ಮಾಡಬಾರ್ದು. ಇದು ಹೇಗಿರುತ್ತೋ ಹಾಗೇ ಹಾಕಬೇಕು. ಇದೇ ಥರ ಹಾಕಬೇಕು ಫ್ರೆಂಡ್ಸ್. ಅದೇ ಥರ ಹಾಕಬೇಕು. ಈಗ ಆರೆಂಜ್ ಹಾಕೋಣ. ಸ್ವಲ್ಪ ದೂರ ಹೋಗಿ ಅವಾಗೆಲ್ಲ ಕಾಣಿಸುತ್ತೆ. ಈಗ ಇದನ್ನು
ಇದು ಯಾವ ಥರ ಫಿಲ್ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಇವನ್ನ ನಾನು ಫಿಲ್ ಮಾಡಿದ್ದೆ. ಈಗ ನಾನು ಫಿಲ್ ಮಾಡಿರೋದನ್ನ ಈಗಲೇ ಗಿಡ ಹಾಕಕ್ಕೆ ಬರಲ್ಲ. ಏನಕ್ಕಂದರೆ ಇದು ಸ್ವಲ್ಪ ಸೆಟ್ ಆಗಬೇಕು, ಮಣ್ಣು ಸೆಟ್ ಆದಮೇಲೆ ಮಾತ್ರ ನಾವು ಈ ಗಿಡನ ಹಾಕೋಕ್ಕಾಗುತ್ತೆ. 15 ಡೇಸ್ ಅಥವಾ 20 ಡೇಸ್ ಬಿಟ್ಟು ನಾವು ಈ ಗಿಡನ ಹಾಕಬೇಕು ಫ್ರೆಂಡ್ಸ್. ಈಗ ನೀರು ಮಾತ್ರ ಹಾಕ್ತಾ ಇರಬೇಕು. ಇದಕ್ಕೇನು ಮಾಡಬೇಕು, ನೀರು ಹಾಕಿ ಇದನ್ನು ಒಳಗಡೆ ಹೋಗಿಸ್ಬೇಕು ಫ್ರೆಂಡ್ಸ್. ಆಮೇಲೆ ನಾವು ಈ ಗಿಡನ ಅದಕ್ಕೆ ಹಾಕಬೇಕು. ಒಂದೇ ಸೆಕೆಂಡ್ ಕಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಈ ಥರ ಇದು ಫುಲ್ಲು ಒಂದು 20 ಡೇಸ್ ಆದಮೇಲೆ ನಾವು ಈ ಗಿಡ ಹಾಕೋಕ್ಕಾಗೋದು. ನಾನು ಇದನ್ನು ಫಸ್ಟೇ ಫಿಲ್ ಮಾಡಿ ಇಟ್ಟಿದ್ದೆ. ಒಂದು 15 ಡೇಸ್ ಆಗಿತ್ತು ಇದನ್ನೆಲ್ಲ ನಾನು ಫಿಲ್ ಮಾಡಿಟ್ಟು. ಈ ಗಿಡ ನಾವು ನರ್ಸರಿಯಿಂದ ತಂದಾಗ ಒಂದು 20 ಡೇಸ್ 10 ಡೇಸ್ ನಮಗೆ ಅದು ಅಡ್ಜಸ್ಟ್ ಆಗಬೇಕು. ಯಾವುದೇ ನಾವು ಹೊಸ ಗಿಡ ಹಾಕಿದಾಗ ಅದು ನಮ್ಮ ವಾತಾವರಣಕ್ಕೆ ಒಂದು 8 ದಿನ ಅಡ್ಜಸ್ಟ್ ಆದಮೇಲೆ ನಾವು ಡ್ರಮ್ಮುಗಳಿಗೆ ಶಿಫ್ಟ್ ಮಾಡಬೇಕು ಫ್ರೆಂಡ್ಸ್. ಯಾವುದೇ ಹಣ್ಣಿನ ಗಿಡ ನಾವು ಡ್ರಮ್ಮಲ್ಲಿ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಫಿಲ್ ಮಾಡಿ ಈ ಥರ ವಾಟರ್ ಆಪಲ್ಲು ಗಿಡ ಹಾಕಿದ್ದೀನಿ. ನೋಡಿ ಹೇಗೆ ಬಂದಿದೆ. ಇದು ಬಿಳಿ ನೇರಳೆ ನೋಡಿದ್ರೆ ಇದೇ ಥರ ನಾನು ಫಿಲ್ ಮಾಡಿದ್ದೆ. ಈಗ ಸಮ್ಮರ್ ಅಂತ ಹೇಳ್ಬಿಟ್ಟು ಎಲೆ ಎಲ್ಲ ಮೇಲೆ ಹಾಕಿದ್ದೀನಿ. ಅದು ಇದು ತೇವ ಹೊರಗೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ. ನೋಡಿ ಮೂಸಂಬಿ ಹೇಗೆ ಬಂದಿದೆ ನೋಡಿದ್ರೆ ಫ್ರೆಂಡ್ಸ್. ನಾನು ಡ್ರಮ್ಮುಗಳು ಇದೇ ಥರ ಫಿಲ್ ಮಾಡಿದ್ದೆ. ಈಗ ನಾನು ಫಿಲ್ ಮಾಡಿದ್ನಲ್ವ, ಅದೇ ಥರ ಫಿಲ್ ಮಾಡಿದ್ದೆ. ಇದೆಲ್ಲನೂ ಅದೇ ಥರ ಮಾಡಿದ್ದೆ. ಸಂಪಿಗೆ ನೋಡಿ ಅದೆಲ್ಲ ಎಷ್ಟೆಷ್ಟು ಹೈಟ್ ಇದೆ. ಯಾವುದು ಸಪೋಟ ಇದೇ ಥರ ಫ್ರೆಂಡ್ಸ್. ದೊಡ್ಡ ಹಣ್ಣಿನ ಗಿಡಗಳು ಡ್ರಮ್ಮಿಗೆ ಹೇಗೆ ಹಾಕೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ ಫ್ರೆಂಡ್ಸ್. ಒಂದು 3 ಪೇಂಟ್ ಬಕೆಟ್ಗಳಿದೆ. ಅದಕ್ಕೂ ಯಾವ ಥರ ಫಿಲ್ ಮಾಡೋಣ ಅಂತ ತೋರಿಸಿ. ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ಇದು ಫಸ್ಟು ಸ್ವಲ್ಪ ಆಮೇಲೆ ಫ್ರೆಂಡ್ಸ್ ಇದನ್ನು ನೋಡಿದ್ರೆ ನನ್ನ ಮನೆಯಲ್ಲಿರೋ ಕಿಚನ್ ವೇಸ್ಟು ಬಿಸಿಲಿಗೆ ಹಾಕಿಬಿಟ್ಟು ಅದನ್ನು ಹಿಂಗೆ ಹೊಡೆದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಪೌಡ್ರ್ ಆಗುತ್ತೆ. ಕಿಚನ್ ವೇಸ್ಟ್ ಇದೆಲ್ಲ, ಈರುಳ್ಳಿ ಚಿಪ್ಪೆ, ಹೂವು ನೋಡಿ ಹೇಗಾಗಿದೆ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ. ಇದೆಲ್ಲ ನಾನು ಒಣಗಿಸಿ ಇಟ್ಕೊತೀನಿ ಫ್ರೆಂಡ್ಸ್. ಬಿಸಿಲಿದ್ದಾಗ ಎಲ್ಲ ಒಣಗಿಸಿ ನಾನು ಬಿಸಿಲಿದ್ದಾಗ ಇಟ್ಕೊತೀನಿ. ಯಾಕೆಂದರೆ ನಮಗೆ ಕಿಚನ್ ವೇಸ್ಟ್ ಅನ್ನೋದು ಗೋಲ್ಡ್. ಗಾರ್ಡನ್ ಮಾಡೋರಿಗೆ ಕಿಚನ್ ವೇಸ್ಟು ಗೋಲ್ಡ್ ಇದ್ದಂಗೆ. ಅದ್ರ ವ್ಯಾಲ್ಯೂ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಹಣ್ಣು ಹೂವು ಎಲ್ಲ ಬಿಡುತ್ತೆ ನೋಡಿ, ನಾವು ಗಿಡಗಳಿಗೆ ಹಾಕಿದಾಗ ಆವಾಗ ಮಾತ್ರ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು 3 ಬಕೆಟ್ ಇತ್ತಲ್ವಾ, ಇದನ್ನು ಫಿಲ್ ಮಾಡಿಬಿಡೋಣ. ಮಣ್ಣೆಲ್ಲ ಇದೆ ಅಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಡ್ರಮ್ಮುಗಳಿಗೆ ನಾವು ಫಿಲ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕು. ಇದನ್ನು 20 ಡೇಸ್ ನಾವು ರೆಡಿ ಮಾಡ್ಕೊಂತ ಇಟ್ಕೊಂಡ್ರೆ ನಾವು ಯಾವ ಗಿಡ ತಂದ್ರೂ ಅದಕ್ಕೆ ಹಾಕ್ಬಿಡ್ತೀವಿ. ಒಂದು ಲೇಯರು ಕಿಚನ್ ವೇಸ್ಟ್, ಒಂದು ಲೇಯರ್ ಮಣ್ಣು, ಒಂದು ಲೇಯರು ಕೊಟ್ಟಿಗೆ ಗೊಬ್ಬರ. ಈ ಥರ ಲೇಯರ್ ಮಾಡ್ಕೊಂಡು ಬರಬೇಕು.
ಹಳೆ ಮಜ್ಜಿಗೆ ಏನಾದರೂ ನಮ್ಮ ಮನೆಯಲ್ಲಿ ಇದ್ದಾಗ ಅದು ಅಷ್ಟು ಚೆನ್ನಾಗಿ ನಮಗೆ ಮ್ಯಾನ್ಯೂರ್ ಮಾಡುತ್ತೆ. ಈ ಥರ ಹಾಕಿದ್ರೆ ಖಾಲಿ ಆಗುತ್ತೆ. ನನ್ನ ಮಜ್ಜಿಗೆ ಉಳಿದಿರೋದು ಯಾವುದೇ ಕಾರಣಕ್ಕೂ ಚೆಲ್ಲಲ್ಲ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಇದಕ್ಕೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ಸಗಣಿ ಆಯಿತಾ, ಮತ್ತು ರಿಪೀಟ್ ಎಲೆ ಗೊಬ್ಬರ, ಮತ್ತು ರಿಪೀಟ್ ಎಲೆ ಗೊಬ್ಬರ, ಲೇಯರ್ ಲೇಯರ್ ಲೇಯರ್. ಇದು ಯಾವುದೇ ಕಾರಣಕ್ಕೂ ನಾವು ಗಿಡ ಈಗಲೇ ಇಡೋಂಗಿಲ್ಲ. 20 ಡೇಸ್ ಆದಮೇಲೆ ನಾವು ಅದಕ್ಕೆ ಗಿಡ ಹಾಕಬೇಕು. ಇನ್ನು ನನಗೆ ಇದೊಂದು ಗಿಡ ಉಳಿದಿದೆ, ಮತ್ತು ಇದನ್ನು ನೋಡಿ ಫ್ರೆಂಡ್ಸ್. ಇದು ಒಳ್ಳೆ ಹೂವು ಬರುತ್ತೆ, ಮಧುಕಾಮಿನಿ ಅಂತ ನೋಡಿ ಫ್ರೆಂಡ್ಸ್. ಇದು ಮಧುಕಾಮಿನಿ ಅಂತ ತುಂಬ ಒಳ್ಳೆ ಗಿಡ ಫ್ರೆಂಡ್ಸ್. ಅದಕ್ಕೆ ಇವಾಗ ಇದು ನೋಡಿ ಸ್ಟಾರ್ ಫ್ರೂಟು ಡ್ರಮ್ಮಿಗೆ ಆಗುತ್ತೆ. ಇದು ಆಪಲ್ ಗಿಡ ಗೊತ್ತಾ ಫ್ರೆಂಡ್ಸ್? ಆಪಲ್ ಗಿಡ ನಾನು ಆಪಲ್ ಗಿಡನೇ ಇದಕ್ಕೆ ಹಾಕ್ಬಿಡೋಣ. ಸ್ಟಾರ್ ಫ್ರೂಟು ಒಂದು ಬಕೆಟ್ಗೆ ಹಾಕೋದು, ಇದು ಮಧುಕಾಮಿನಿ ಒಂದು ಬಕೆಟ್ಗೆ, ಇನ್ನೂ ಒಂದು ಬಕೆಟು ಇದಾಗುತ್ತೆ ಆ ಥರ. ಒಂದು ಸ್ಟಿಕ್ ತಗೊಂಡ್ಬಂದು ಸ್ಟ್ರೈಟ್ ಆಗಿ ಮತ್ತೆ ಅದೇ ರಿಪೀಟ್ ನೋಡಿ ಫ್ರೆಂಡ್ಸ್. ಎಷ್ಟು ಇದ್ರೂ ಡ್ರಮ್ಮುಗಳಿಗೆ ಹೋಗ್ಬಿಡುತ್ತೆ, ಎಲ್ಲ ಹೋಗ್ತದೆ. ನೋಡಿದ್ರೆ ಎಷ್ಟು ಖಾಲಿ ಆಯಿತು ನೋಡಿ. ಅದಕ್ಕೆ ನಮ್ಮ ಗಿಡಗಳು ಈ ಥರ ಬರೋದು. ಬರೇ ಮಣ್ಣು ಹಾಕಿದರೆ ಯಾವ ಗಿಡನೂ ಬರಲ್ಲ. ಅದಕ್ಕೆ ನಾವು ಏನು ಕೊಡಬೇಕು? ಸತ್ವ. ಅದು ಕೊಟ್ಟರೆ ಮಾತ್ರ ಎಲ್ಲ ಗಿಡಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲೆ ಗೊಬ್ಬರ ನಮಗೆ 10 ವಾರಮು ತುಂಬ ಚೆನ್ನಾಗಿ ಬರುತ್ತೆ. ಎಲೆ ಗೊಬ್ಬರಕ್ಕೆ 10 ವಾರಮು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ನೀಲಗಿರಿ ಎಲೆ ಮತ್ತು ಹೊಂಗೆ ಎಲೆ, ಬೇವಿನ ಎಲೆ, ಇದೆಲ್ಲ ನಮಗೆ ಸಿಕ್ಕರೆ ಗೋಲ್ಡ್ ಥರ. ಎಲ್ಲ ಕಿಚನ್ ವೇಸ್ಟ್ ನೋಡಿ. ಮತ್ತು ನಮ್ಮದೊಂದು ಗೆಣಸಿನ ಗಿಡ ಕಟ್ ಮಾಡಿದ್ದು ಎಲೆ ನೋಡಿ ಫ್ರೆಂಡ್ಸ್. ಇದು ನಮಗೆ ಒಂದು ಗೆಣಸಿನ ಗಿಡ ನಾನು ಕಟ್ ಮಾಡಿದ್ನಲ್ವ, ಅದು ಇದು ಎಲೆ. ಅದನ್ನು ನಾನು ಎಲ್ಲ ಒಣ ಕಸ ಮಾಡಿದ್ದೆ. ಅದನ್ನು ಒಣ ಕಸ ಮಾಡಿರೋದನ್ನು ವಿಡಿಯೋ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ಯಾವ ಥರ ನಾನು ಒಣ ಕಸ ಮಾಡ್ತೀನಿ ಅಂತ. ಅದು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸಗಣಿ ಈ ಸಗಣಿನೂ ಅಷ್ಟೇ ಫ್ರೆಂಡ್ಸ್. ನಾನೆಲ್ಲ ಬಿಸಿಲಿಗೆ ಹಾಕ್ಕೊಂಡು ನೀಟಾಗಿ ಒಣಗಿಸಿರ್ತೀನಿ. ಆವಾಗ ನಮ್ಗೆ ಯಾವುದೇ ಇದು ಬರಲ್ಲ, ಹುಳ ಜಲ್ಸು. ಸ್ವಲ್ಪ ಹತ್ರ ಬಂದು ಫ್ರೆಂಡ್ಸ್ ನೋಡಿದ್ರೆ ಇಷ್ಟು ಫುಲ್ ಆಯಿತು. ಫಸ್ಟ್ ಫ್ರೆಂಡ್ಸ್ ಲಾಸ್ಟ್ ಲೇಯರು ಮಣ್ಣಿರಬೇಕು.
ಲಾಸ್ಟ್ ಲೇಯರು ಮಣ್ಣಿರಬೇಕು ಫ್ರೆಂಡ್ಸ್. ಯಾವುದೇ ಎಲೆ ಗೊಬ್ಬರ ಮತ್ತು ಸಗಣಿದು ಮೇಲಿರಬಾರ್ದು. ಲಾಸ್ಟ್ ಲೇಯರು ಮಣ್ಣಿರಬೇಕು. ಅದ್ರ ಮೇಲೆ ನಾವು ನೀರು ಹಾಕ್ತಾ ಇದ್ದರೆ ಅದು ಬೇಗ ಮ್ಯಾನ್ಯೂರ್ ಆಗುತ್ತೆ. ಡ್ರಮ್ಮುಗಳಿಗೆ, ಪೇಂಟ್ ಬಕೆಟ್ಗಳಿಗೆ ಯಾವ ಥರ ಮಣ್ಣು ತುಂಬೋದಂತ ಈ ಥರ ನೀವು ತುಂಬಿ ಹಣ್ಣಿನ ಗಿಡಗಳು ಹಾಕಿದರೆ ಅಷ್ಟು ಚೆನ್ನಾಗಿ ನಮಗೆ ಇಳುವರಿ ಕೊಡುತ್ತೆ ಫ್ರೆಂಡ್ಸ್.